ಕೃಷ್ಣಾ ಮೇಲುದಂಡೆ ಯೋಜನೆಯ ರೈತ ಬಾಂಧವರೇ, ಈ ಮಾಧ್ಯಮ ಮುಖಾಂತರ ನಿಮ್ಗೆ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಹಿಂದೆ ನಾನು 2 ಸಾರಿ ನಿಮ್ಗೆ ವಿನಂತಿ ಮಾಡಿಕೊಂಡಿದ್ದೆ. ಒಂದು, ನೀರಿನ ಬಗ್ಗೆ ರೈತರು ಜಾಗೃತಿ ಆಗ್ಬೇಕಂತೇಳಿ. ಸರ್ಕಾರ ತೆಲಂಗಾಣಕ್ಕೆ ಸುಮಾರು 10 TMC ನೀರು ಬಿಟ್ಟಿತ್ತು. ಅವಾಗ ICC ಮೀಟಿಂಗ್ ಏನು ಮಾಡಲಿಲ್ಲ ಅವರು. ಇದು ಒಂಥರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಂತಂದ್ರೆ ಪಾಳೆಗಾರಿ, ಮುಖ್ಯಮಂತ್ರಿ ಒಬ್ಬ ಪಾಳೆಗಾರಿ, ಉಪಮುಖ್ಯಮಂತ್ರಿ ಒಬ್ಬ ಪಾಳೆಗಾರಿ ಸಂಸ್ಕೃತಿ ನಮ್ಮ ರೈತರ ಮೇಲೆ ಏರ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ICC ರೈತರಿಗೆ ನೀರು ಬೇಕಾದ್ರೆ ICC ಮೀಟಿಂಗ್ ಬೇಕು. ಮೊಹಮ್ಮದ್ ತಗ್ಲಕ್ನ ದರ್ಬಾರ್ ಆಗಿಬಿಡ್ತದೆ. ಸ್ಟೇಟ್ಮೆಂಟ್ ಸರ್ಕಾರದಿಂದ ಹೇಳಿದಂಥದ್ದು ಏನಂದ್ರೆ, 6ನೇ ತಾರೀಕು ಏಪ್ರಿಲ್ 6ನೇ ತಾರೀಕು ತನಕ ನೀರು ಹರಿಸ್ತೀವಿ ಅಂತ ಹೇಳಿದ್ರು. ಅದು ಅಲ್ಲದೆ ಈಗ 2 ದಿವಸದಿಂದೇನೆ ಮತ್ತೆ ICC ಮೀಟಿಂಗ್ ಯಾರೋ ತಿಮ್ಮಾಪುರ ಮಂತ್ರಿಯಾದ ನೇತೃತ್ವದಲ್ಲಿ ICC ಮೀಟಿಂಗ್ ಮಾಡಿದ್ರು ಅಂತ. ಆ ಮೀಟಿಂಗ್ದಾಗ ಏನು ಹೇಳಿದ್ರು, ಇಲ್ಲಿಲ್ಲ, ನಾವು ಏಪ್ರಿಲ್ 6ನೇ ತಾರೀಕು ತನಕ ಹರಿಸೋದಿಲ್ಲ, ಈಗ ಮಾರ್ಚ್ 25ನೇ ತಾರೀಕಿಗೆ ಕೊನೆ ಅಂತ ಹೇಳ್ತಾರೆ. ಅಂದ್ರೆ ಏನು ICC ಮೀಟಿಂಗ್ ಅಂದ್ರೆ ಏನು ನಿಮ್ಮ ಸ್ವಂತದ ಆಸ್ತಿನ? ಈ ಡ್ಯಾಮ್ ಏನು ನಿಮ್ಮ ಸ್ವಂತ ತಿಮ್ಮಾಪುರದನ್ನಲ್ಲ, DK ಶಿವಕುಮಾರ್ನಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ್ದು ಇವ್ರ ಸ್ವಂತ ಆಸ್ತಿ ಅಲ್ಲ. ಜನಪ್ರತಿನಿಧಿಗಳು ನಿಮ್ಗೆ ಆಡಳಿತ ನಡೆಸಿಕೊಳ್ಳೋದು. ಮೊಹಮ್ಮದ್ ತಗ್ಲಕ್ನ ಆಡಳಿತ ಮಾಡಿದ್ರೆ ಹೇಗೆ? ರೈತರಿಗೆ ಮೋಸ ಮಾಡೋದ ನಿಮ್ಮ ಚಾಳಿನ? ಅದನ್ನೇ ನೀವು ಕಾವೇರಿ ಭಾಗದಾಗ ಇದೇ ಟೈಪ್ ಮಾಡಬೇಕಾಗಿತ್ತು. ಇಲ್ಲಿ ಕೃಷ್ಣ ಅಂದ್ರೆ ಏನು ಬೇಕಾಗಿಲ್ಲ, ರೈತರು ಏನು ಬೇಕಾಗಿಲ್ಲವ? ರೈತರು ಬೇಕಾಬಿಟ್ಟಿದ್ದಾರ? ಮಾನ್ಯರೇ, ಹೇಳ್ತಾ ಇದ್ದೀನಿ, ಈಗ ಸುಮಾರು 17ನೇ ತಾರೀಕು BJP ಅವರು ರಾಜು ಗೌಡರು ರೈತರು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಅದು ಯಾಕೋ ವಾಪಸ್ ತಗೊಂಡ್ವಿ ಅಂತಲೂ ಅವರೇ ಹೇಳಿದ್ರು. ಆಮೇಲೆ ಈಗ 26ನೇ ತಾರೀಕು ಸನ್ಮಾನ್ಯ ರಾಜು ಗೌಡರು ಮಾಜಿ ಶಾಸಕರು ಏನೋ ರೈತರ ಹೋರಾಟ ಮಾಡ್ತೀವಿ ಪಕ್ಷಾತೀತವಾಗಿ ಅಂತಂದ್ರೆ. ಪಕ್ಷಾತೀತವಾಗಿ ಅಂತ ಹೇಳಿದ ಶಬ್ದಕ್ಕೆ ನಾನು ಇವತ್ತು ನಿಮಗೆ ವಿನಂತಿಯನ್ನು ಮಾಡ್ತಿದ್ದೀನಿ. ಆ ಪಕ್ಷಾತೀತ ಹೋರಾಟಕ್ಕೆ ಎಲ್ಲ ಸಮೂಹ, ಸುರ್ಪುರ್ ರೈತ ಬಾಂಧವರು, ಶಾಪುರ್ ರೈತ ಬಾಂಧವರು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ಕೊಡ್ರಿ. ನಾನು ಸಹ ಪಕ್ಷಾತೀತ ಅಂದಕ್ಕಾಗಿ ನಾನು ಸಹ ಭಾಗಿದಾರ ಆಗ್ತೀನಿ ಆ ಚಳವಳಿಯಲ್ಲಿ. ಈಗ ಸುರ್ಪುರ್ ಶಾಸಕರಿಗೆ, ಶಾಪುರ್ ಶಾಸಕರಿಗೆ ನಿಮ್ಮ ಚಳವಳಿ ರೈತರಿಗೆ ನೀರು ಕೊಡಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ICC ಮೀಟಿಂಗ್ಗೆ ಅವ್ರು ಹೋಗೋದಿಲ್ಲಪ್ಪ ಅಂತಂದ್ರೆ ಕಾಟಾಚಾರಕ್ಕೆ ಒಂದು ಅರ್ಜಿ ಕೊಡ್ತಾರೆ, ಮೆಮೊರಂಡಮ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಳಿ ಹೋಗಿ, ಏನೋ ನಮ್ಗೆ ನೀರು ಬೇಕಂತಾರೆ. ನೀವು ಅಲ್ಲಿ ICC ಮೀಟಿಂಗ್ದಾಗೇನೆ ನೀವು ಭಾಗಿದಾರ ಆಗೋದಿಲ್ಲ ಅಂದ್ರೆ ಬೇರೆ ಬೇರೆಯವರು, ನಾನಾಗಲಿ ರಾಜುಗೌಡರಾಗಲಿ ಇನ್ನಿತರೆ ರೈತರು ಹೋರಾಟ ಸಂಘಟನೆಗಳು ನೀರು ಬೇಕಂತ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಂಡು ಇವ್ರು ಕಾಟಾಚಾರಕ್ಕೆ ಒಂದೊಂದು ಮೆಮೊರಂಡಮ್ ಕೊಡ್ತಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ. ಮಂತ್ರಿಗಳು ಅಂತ ರೈತರು ಬೇಕಾಗಿಲ್ಲ. DK ಶಿವಕುಮಾರ್ ಹೇಳಿದ್ರು ಉಪಮುಖ್ಯಮಂತ್ರಿ ಅವರು, ತೆಲಂಗಾಣಕ್ಕೆ ನೀರು ಬಿಟ್ರೆ ಅವ್ರಿಂದ ನಾವು ಸಹಕಾರ ಪಡಿಬಹುದು. ಏನು ಸಹಕಾರ? ಯಾವ ರೀತಿಯಲ್ಲಿ ಸಹಕಾರ? ನೀರಿನ ಮುಖಾಂತರ ಸಹಕಾರೋ, ದುಡ್ಡಿನ ಮುಖಾಂತರ ಸಹಕಾರ? ಯಾವ ಮುಖಾಂತರ ನೀವು ಸಹಕಾರ ಪಡಿತಿದ್ದೀರಿ ಅವ್ರಲ್ಲಿದ್ದ? ಇದಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭಾಗಿದಾರ ನೀವು ಹೇಳ್ರಿ ಸ್ಪಷ್ಟವಾಗಿ. ಈ ಭಾಗದ ರೈತರಿಗೆ ಯಾಕೆ ನೀವು ಮೋಸ ಮಾಡ್ತಿದ್ದೀರಿ? ದಯಮಾಡಿ 26ನೇ ತಾರೀಕೇನು BJP ಸ್ಲೋಗನ್ ಕೊಟ್ಟಿದ್ದಾರೆ, ಪಕ್ಷಾತೀತವಾಗಿ ಎಲ್ಲ ರೈತರು ಭಾಗಿದಾರ ಅಂತ. ನಾನು ವಿನಂತಿ ಮಾಡ್ತೀನಿ ಎಲ್ಲ ರೈತರಿಗೆ, ಸುರ್ಪುರ್ ಶಾಪುರ್ ತಾಲೂಕು ಎಲ್ಲ ರೈತರಿಗೆ ವಿನಂತಿ ಮಾಡ್ತಾರೆ, ಪಕ್ಷಾತೀತವಾಗಿರಲಿದ್ದ 26ನೇ ತಾರೀಕು ಸಂಪೂರ್ಣವಾಗಿ ಎಲ್ಲ ರೈತ ಬಾಂಧವರು, ಪ್ರತಿಯೊಬ್ಬರಿಗೆ ಜಮೀನಿದೆ, ಪ್ರತಿಯೊಬ್ಬರಿಗೆ ಕೂಲಿಕಾರ ರೈತರಿದ್ದಾರೆ, ಎಲ್ಲರೂ ಸಂಪೂರ್ಣವಾಗಿ ನೀವು 26ನೇ ತಾರೀಕು ಭಾಗ ಆಗಬೇಕು. ಹುಣಸಿಗ್ಲಿದ್ದ ನಾನು ಹುಣಸಿಗೆ ಬರ್ತಾ ಇದ್ದೇನೆ, ನೀವೆಲ್ಲರೂ ಬರಿ ಅಂತೇಳಿ ರೈತರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ. ವಿನಂತಿ ಪೂರ್ವಕವಾಗಿ ನಿಮ್ಗೆ ತಮ್ಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನೀವು ದಯಮಾಡಿ ನೀರಿಗಾಗಿ ಹೋರಾಟ ಮಾಡೋಣ. ಯಾರ್ದ ಅದಲ್ಲ, ಪಕ್ಷವಲ್ಲ, ಯಾವ ಪಕ್ಷನಿಲ್ಲ, ನೀರಿಗೋಸ್ಕರ ಹೋರಾಟ ಮಾಡ್ಕೊ ರೈತರು ಎಲ್ಲರೂ ಭಾಗಿದಾರ ಆಗಂತ ನಾನು ವಿನಂತಿ ಮಾಡ್ತಿದ್ದೇನೆ. ಮಾನ್ಯ ಸುರ್ಪುರ್ ಶಾಸಕರೇ, ರಾಜಾ ವೇಣುಗೋಪಾಲ್ ನಾಯ್ಕರೇ, ನೀವು ರೈತರ ಬಗ್ಗೆ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೊಟ್ಟಿರಿ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಕೊಟ್ಟಿರೋ ಬಿಟ್ಟಿರಿಲ್ಲ, ಆದರೆ ನೀವು ಮಾಧ್ಯಮದ ಮುಖಾಂತರ ಇನ್ನವರೆಗೆ ರೈತರಿಗೆ ಶಕ್ತಿ ತುಂಬೋದು ಒಂದು ಸ್ಲೋಗನ್, ಒಂದು ಸ್ಟೇಟ್ಮೆಂಟ್ ಸಹ ಕೊಟ್ಟಿಲ್ಲ. ರೈತರು ನೀವು ಬೇಕಾಗಿಲ್ಲವಾ? ನೀವೊಂದು ಸ್ಟೇಟ್ಮೆಂಟ್ ಕೊಡ್ರಿ, ಸತ್ಯ ಏನಾದಂಬುದು. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿ ಶರಣಬಸಪ್ಪ ದರ್ಶನಾಪುರ ಅವರೇ, ಶಾಪುರ್ ತಾಲೂಕ ಭೀಮರಾಯಗುಡಿ ಚೀಫ್ ಇಂಜಿನಿಯರ್ ಹೋಗಿದ್ದೆ, ಮಂತ್ರಿಗಳೇ ಏನು ಹೇಳಕ್ ತಯಾರಿಲ್ರಂತ ಅಲ್ಲಿ ಜನ ಹೇಳ್ತಿದ್ದಾರೆ. ನೀವು ರೈತರಿಂದ ಆರಿಸಿ ನೀವು ಸಹ ಒಂದು ಸ್ಟೇಟ್ಮೆಂಟ್, ಜಿಲ್ಲಾ ಉಸ್ತುವಾರಿ ಮಂತ್ರಿ ನೀವು ಸಹ ಒಂದು ಹೇಳಿಕೆ ಕೊಟ್ಟಿಲ್ಲ. ಪತ್ರೆ ಮುಖಾಂತರ ನಾವು ಇಳಿತನ ಕೊಡ್ತೀವಿ, ಇಷ್ಟು ಬಿಡ್ತೀವಿ, ರೈತರೇ ನಾವು ನಿಮ್ ಹಿಂದಿರ್ತೀವಿ, ಶಕ್ತಿ ತುಂಬ್ತೀವಿ, ನಾವು ನೀವು ಏನು ಭಯ ಪಡಬೇಡ ಅಂತ ನೀವು ಹೇಳಕ್ ಆಗೋದಿಲ್ಲವಾ? ಒಂದು ವೇಳೆ ನೀರು 25ಕ್ಕೆ ಬಂದಾದ್ರೆ ಅನಾಹುತ ಆಗ್ತದ. ಎಷ್ಟೋ ರೈತರು, ಮುಗ್ಧ ರೈತರು ಅವ್ರು ಸಾಲ ಸೂಲ ಮಾಡ್ಕೊಂಡಾರೆ, ಇಂಥವ್ರಿಗೆ ಪ್ರಾಣ ಆಗಂತ ಹಾನಿ ಆಗಂತ ವಾತಾವರಣ ನಿರ್ಮಾಣ ಆಗ್ತದೆ. ದಯಮಾಡಿ ತಾವು ಸಹ ಹೇಳ್ರಿ, ಮಾಧ್ಯಮ ಮುಖಾಂತರ ಜನ ಶಕ್ತಿ ತುಂಬ್ರಿ. ನೀರಿದ್ದದ್ದು ನೀರು ಬಿಟ್ಟಿರಿ, ನೀರು ಬಿಡಾಗ ನಿಮ್ದೇನು
ಹೇಗೆ ಈ ಭಾಗ ಶಾಸಕರಾಗಿ ಈ ಭಾಗ ಮಂತ್ರಿಯಾಗಿ ನಿಮ್ದೇನು ಪಾತ್ರ ಇಲ್ಲವಾ? ಒಂದು ವೇಳೆ ನಿಮ್ದೇನು ಶಾಸಕರ ಪಾತ್ರ ಇಲ್ಲಪ್ಪ ಅಂದ್ರೆ ಅವರು ಪಾಳೆಗಾರಿ ನಡೆಸ್ತಿದ್ರಪ್ಪ ಅಂದ್ರೆ ಅವ್ರು ಪಾಳೆಗಾರಿಗೆ ಕೊಟ್ಬಿಟ್ರು, ನೀವನ್ನ ಯಾಕೆ ಶಾಸಕರು ಇದ್ದೀರಿ? ಪಾಳೆಗಾರಿ ಪದ್ಧತಿ ಬೇಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜರಿಗೆ ಅನುಕೂಲ ಆಗಂತ ವಾತಾವರಣ ನಿರ್ಮಾಣ ಮಾಡ್ರಿ, ಪ್ರಜರಿಗೆ ಆಶ್ವಾಸನೆ ಕೊಡ್ರಿ, ರೈತರಿಗೆ ನೀರು ಕೊಡೋಂಥ ವ್ಯವಸ್ಥೆ ಮಾಡ್ರಿ ದಯಮಾಡಿ ಅಂತ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ.